ಕುರ್ಚಿ ಖಾಲಿ ಇಲ್ಲ ಅದರಲ್ಲಿ ಏನಿತ್ತು ಅರ್ಥ ಗೊತ್ತಿಲ್ಲ. ಕುರ್ಚಿ ಖಾಲಿ ಇಲ್ಲ ನಾವು ಅದೇನಿಲ್ಲ ಅಂತ ಹೇಳ್ತಿದ್ರು. ಆದರೆ ಒಳಗಿಂದೊಳಗೇನೋ ಪ್ರಯತ್ನ ನಡೆಸಿದ್ರೆ ಸಿದ್ದರಾಮಯ್ಯ ಕಡೆಯವರ ವಾದ. ಹೀಗಾಗಿ ಅದನ್ನು ಈಗ ಸ್ವತಃ ತಾವು ಘೋಷಣೆ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯನವರು. ನಾನಾ ಮುಂದಿನ 5 ವರ್ಷ, ಮುಂದಿನ 2.5 ವರ್ಷ ನಾನಾ ಮುಖ್ಯಮಂತ್ರಿ, ಬೇರೆದವ್ರು ಯಾರೆಲ್ಲ ಅದರ ನಂತರದಲ್ಲಿ ಏನೈತಿ ಹಾಗೂ ನಾನು ನೇತೃತ್ವ ವಹಿಸ್ತೀನಿ ಅಂತ ಸ್ವಲ್ಪ ಅತಿರೇಕನ್ರಿ ಅಥವಾ ದಿಟ್ಟ ಮಾತನ್ರಿ. ಸಿದ್ದರಾಮಯ್ಯರ ಫಾಲೋವರ್ಸ್ಗೆ ಇದು ದಿಟ್ಟ ಮಾತು, ಆದರೆ ಅವ್ರ ವಿರೋಧಿಗಳಿಗೆ ಇದು ಅತಿರೇಕದ ಮಾತು. ಮುಂದೆ ನಾನು ಅನ್ನುವಂಗೆ ಅಂದರೆ ಅಷ್ಟು ಭರವಸೆ ಜನರ ಮಾಲಾಗಿದೆ ಇವರು. ಹೌದು, ನಾವು ಗೆಲ್ತೀವಪ್ಪ ಮುಂದಿನ ಸಲ ನಾನಾ ನೇತೃತ್ವ, ಯಾ ಡಿ ಕೆ ಶಿ ಇಲ್ಲ ಮತ್ತಾರು ಇಲ್ಲ ಅನ್ನೋಂಗೆ ಉತ್ತರ ಕೊಟ್ಟು ಬಂದಿದ್ದಾರೆ. ಈಗಾರೆ ಒಂದು ರೀತಿ ಇಲ್ಲೇ ಕೊಡುವಲ್ಲೇನು ಸಹಿತ ಹೈಕಮಾಂಡ್ಗೆ ಚಾಲೆಂಜ್ ಇದ್ದಂಗೆ ಅದ ಇವ್ರ ಧ್ವನಿ. ನಮಗೆಲ್ಲರೂ ಮೆಜಾರಿಟಿ ನಂಬ್ತಿದ್ರೆ ಅಲ್ಲೇ ಒಂದು ಇಬ್ಬರು ಇರಬೇಕು ಅವ್ರ ಹಿಂದೆ ಅಂತ ಹೇಳುವಲ್ಲ. ಇವರು ಈಗ 22 ಜನ ಇದ್ದಾರೆ ಅನ್ಸುತ್ತೆ, ಇವ್ರು ಹೇಳ್ತಾ ಇದ್ದಾರೆ. ಇನ್ನು ಕೆಲವೊಬ್ರು 55 ಜನ ಅಂತ ಹೇಳ್ತಿದ್ರು. ಅದು ನಡೆದು ಚರ್ಚೆ ಹಂಗೆ ಅವ್ರಿಗೆ ಬೇಕಾದಂಥ ಮೀಡಿಯಾ ಅವ್ರ ಪರ ಹೇಳ್ತದೆ, ಇವ್ರಿಗೆ ಬೇಕಾದಂಥ ಮೀಡಿಯಾ ಇವ್ರ ಪರ ಹೇಳ್ತದೆ. ಇವೆ ಯಾಕಂದ್ರೆ ಗೆದ್ದವ್ರಿಗೆ ಒಂದು ಮೀಡಿಯಾ ಇದ್ದೇ ಇರ್ತದೆ. ಪ್ಲೀಸ್ ಮಾಡ್ಕೊಂಡು ಹೋಗೋದು, ಅಡ್ವರ್ಟೈಸ್ ತೊಗೊಳ್ಳೋದು, ಮತ್ತೆ ಮಾಡೋದು ಇದು ನಡೀದಲ್ಲೇ ಅವ್ರಿಗೆ ಬದುಕಬೇಕಲ್ಲ ಪಾಪ. ಹೀಗಾಗಿ ಯಾರ್ಯಾರು ಹೆಂಗೆ ಬೇಕು ಹಂಗೆ ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ನೀವೇ ಕಡದ ಕಟ್ಟಿ ಆಗಿರೋಣ ಇವ್ರು ಕೇಳ್ತಾ ಇದ್ದಾರೆ. ಒಳ್ಳೆ ಪ್ರಶ್ನೆ, ಕೇಳಲೇಬೇಕಾದ್ದು. ಅದಕ್ಕೆ ಅವ್ರು ನಂತರ ಕೇಳ್ತಾರೆ, ಮತ್ತೆ ಬೇರೆ ಕೌಂಟ್ರ ನೀವೇನು ಮಾಡಿದ್ದೀರಿ ಅಂತೀರ. ಆದರೆ ನಾವು ಇಲ್ಲೇನು ಹೇಳಬೇಕಾಗಿತ್ತಪ್ಪ ಅಂದ್ರೆ, ಹೌದು ಸಿದ್ದರಾಮಯ್ಯನವ್ರು ಈಗ ಅವಶ್ಯಕತೆ ಏನಿರ್ತಾರೆ ಅಂತ ನಾವು ಕೇಳಬೇಕಾಗಿದೆ. ಈಗ ಅವ್ರನ್ನ ಈಗ ಮುಖ್ಯವಾಗಿ ಆಗಬೇಕಾಗಿದ್ದ ಕೆಲಸ ಎಲ್ಲ ಕಡೆ ಎಲ್ಲ ಮಕ್ಕಳಿಗೆ ಶಿಕ್ಷಣ ಸಿಗಬೇಕಾಗಿದೆ. ಅದರಲ್ಲೂ ವಿಶೇಷ ತಜ್ಞರು ಅಂತ ತಿಳ್ಕೊಂಡು ಈಗ ಶಿಕ್ಷಕರು ಸಹಿತ ಕಡಿಮೆ ಇದ್ರಲ್ಲಿ ತೆಗೆದು ಹೆಚ್ಚಿದ ಸ್ಕೂಲ್ಗಳಿಗೆ, ಪ್ರೌಢಶಾಲೆಗಳಿಗೆ ಆಗಿರ್ಬೋದು ಅಥವಾ ಈವನ್ ಪ್ರಾಥಮಿಕ ಶಾಲೆಗಳು ಸಹಿತ ಅದನ್ನ ಮಾಡ್ತಾಯಿದ್ರು ಸರ್ಕಾರ. ಮೊದಲೇ ಶಿಕ್ಷಕರಿಗೆ ಕೊಡ್ತಿದ್ದೆ, 60,000 ಶಿಕ್ಷಕರಿಗೆ ಕೊಡ್ತಿದ್ದೆ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇವ್ರು ಮತ್ತೆ ಇದ್ದಿದ್ರೊಳಗೆ ಕಡಿಮೆ ಮಾಡಿ ಹೇಳಿ ಅಂದ್ರೆ ಗ್ರಾಮೀಣ ವಲಯದಲ್ಲಿ ಶಿಕ್ಷಣ ಕೊರತೆ ಆಗುವಂಗೆ ಅವರಲ್ಲೇ ದಡ್ಡರಾಗಿ ಇರಬೇಕು ಅನ್ನುವಂಥ ನೀತಿಯನ್ನು ಮುಂದುವರ್ಸ್ಕೊಂಡಿದ್ದಾರೆ. ಯಾಕ್ರಿ 30 ಹುಡುಗರು ಏನ್ರಿ ಏನು ಅಲ್ರಿ, ಎಲ್ಲ ಮಕ್ಕಳಿಗೂ ಶಿಕ್ಷಣ ಸಿಗಬೇಕಾಗಿತ್ತು. ಎಲ್ಲ ಟೀಚರ್ಗೆ ಹಾಕಬೇಕು. ಅವ್ರು ಎಷ್ಟು ವಿದ್ಯಾರ್ಥಿ ಬರ್ತಾರೋ ಮುಖ್ಯ ಅಲ್ಲ, ಅಲ್ಲಿ ಟೀಚರ್ ಸರಿಯಾಗಿ ಕರೆಸ್ಲಿಕ್ಕಿಲ್ಲ. ಸುತ್ತಮುತ್ತ ಜನ ತಮ್ಮ ಮಕ್ಕಳಲ್ಲಿ ತಂದು ಹಾಕತ್ತಾರ್ರಿ ಅವರು. ಈಗ ಸರ್ಕಾರಿ ಶಾಲೆಗಳಲ್ಲೇ ರಿಸಲ್ಟ್ ಸರಿ ಇಲ್ಲ, ಮಕ್ಕಳು ಸರಿಯಾಗಿ ತಯಾರಾಗುವುದಿಲ್ಲ ಅನ್ನೋದು ಎಲ್ಲರೂ ತಲೆಯಲ್ಲಿ ಒಂದು ಭ್ರಮೆ ಸೇರಿಬಿಟ್ಟಾರ. ಎಲ್ಲ ಟೀಚರ್ಗಳು ಕೆಲಸ ಮಾಡೋದಿಲ್ಲ ಸರ್ಕಾರಿ ಶಾಲೆಯಲ್ಲಿ ಅಂತ ಭ್ರಮೆ ಸೇರಿಬಿಟ್ಟಾರ. ಅದು ಹೋಗಿ ನಡೆಸ್ಬೇಕಾದ್ರೆ ಎಲ್ಲ ಟೀಚರ್ ಇರಬೇಕಲ್ರಿ. ಪ್ರತಿಯೊಂದು ಹಳ್ಳಿಗೆ ಹೋಗಿ ಮುಟ್ಟಬೇಕು, ಮೂರಿಗೆ ಹೋಗಿ ಮುಟ್ಟಬೇಕು ಟೀಚರ್ಗಳು. ಅಲ್ಲಿ ಇತ್ತಂದ್ರೆ ಶಾಲೆ ಇತ್ತಂದ್ರೆ ತಾನಾಗಿ ಸರ್ ಮಕ್ಕಳು ಬರಾಕತ್ತಾರ. ಯಾಕೆಂತಂದ್ರೆ ಶೆಟ್ಟಿ ಬಿಟ್ಟಲ್ಲಿ ಪಟ್ಟಣ ಹಂಗೆ ಸರ್ಕಾರ ಇದ್ದು ಎಲ್ಲ ಸರ್ಕಾರಿ ಶಾಲೆಗಳನ್ನು ಎಲ್ಲ ಕಡೆ ಮಾಡಿದ್ರೆ ಅಲ್ಲಿ ಮಕ್ಕಳು ಹೋಗ್ತಾರೆ. ಅಲ್ಲಿ ಮಕ್ಕಳನ್ನು ಬೇರೆ ಕಡೆ ಇದ್ದಿದ್ದಾರೆ ಸ್ವಲ್ಪ ದುಡ್ಡಿದ್ದವ್ರು ಹೊರಗೆ ತಂದು ಎಲ್ಲೋ ಸರ್ಕಾರಿ ಶಾಲೆಗಳಿಗೆ ಅಥವಾ ಸಮೀಪದ ಪಟ್ಟಣಗಳಿಗೆ ಕಾಶಲ್ಲಿ ತಂದು ಹಾಕ್ಕೊಳ್ತಾರೆ. ಅಂಥ ಕೆಲಸ ಆಗಬೇಕಾಗಿದೆ ಇವತ್ತು. ಅದು ಇಲ್ಲ. ಈ ಸಮಾವೇಶ ಅಂತ ಹೇಳೋದು ಶಿಕ್ಷಣದಲ್ಲಿ ನಮ್ಮಲ್ಲಿ ಕೊರತೆ ಐತೆ. ಕೇವಲ ದುಡ್ಡಿದ್ದ ಮಕ್ಕಳು ಮಾತ್ರ ಅಂದ್ರೆ ಅವ್ರ ತಂದೆ ತಾಯಿಗಳು ಮಾತ್ರ ಕಳ್ಸೋಕ್ಕೆ ಸಾಧ್ಯ. ಹೈಯರ್ ಎಜುಕೇಷನ್ ಬಡವ್ರ ಮಕ್ಕಳು